ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಕಳೆದ ರಾತ್ರಿ ದೇವರು ನಿಮಗೆ ಒಳ್ಳೆಯ ವಿಶ್ರಾಂತಿಯನ್ನು ಅನುಗ್ರಹಿಸಿದ್ದಾರೆ ಎಂಬುದಾಗಿ ನಂಬುತ್ತೇನೆ. ಈ ದಿನ ದೇವರು ನಿಮ್ಮ ಕುರಿತಾಗಿ ಉನ್ನತವಾದ ಪ್ರಣಾಳಿಕೆ ಹೊಂದಿದ್ದಾರೆ ಎಂಬುದಾಗಿ ನಂಬಿರಿ. ಕರ್ತನು ನಿಮ್ಮ ಕುರಿತಾಗಿ ಎಷ್ಟೋ ಶ್ರೇಷ್ಠವಾದ ಉದ್ದೇಶವನ್ನು ಹೊಂದಿದ್ದಾರೆ. ತನ್ನ ಪ್ರಣಾಳಿಕೆಯನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸುವುದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಯಾವಾಗಲೂ ಕೂಡ ಸಮರ್ಥನೆ ಎನ್ನುವಂತ ನಂಬಿಕೆಯು ನಿಮ್ಮಲ್ಲಿ ಇದ್ದರೆ ಖಚಿತವಾಗಿ ನಿಮ್ಮ ಜೀವಿತದಲ್ಲಿ ಅದ್ಭುತ ನೋಡುತ್ತೀರಾ. ಈ ಸೇವೆ ಮೂಲಕ ದೇವರು ಪ್ರಪಂಚವ್ಯಾಪ್ತಿಯಾಗಿ ಸಾರಲ್ಪಡುತ್ತಿರುವಂತಹ ಸುವಾರ್ತೆಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಅನೇಕ ಪ್ರಾಂತ್ಯಗಳಲ್ಲಿ ದೇವರ ಸುವಾರ್ತೆ ಸಾರಲ್ಪಡುತ್ತಿದೆ. ಈ ಸುವಾರ್ಥ ಸೇವೆಯಲ್ಲಿ ನೀವೆಲ್ಲರೂ ಕೂಡ ಪಾಲುಗಾರರಾಗಿರುವುದಕ್ಕೆ ನಿಮ್ಮ ನಿಮಿತ್ತ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ನಿಮ್ಮಲ್ಲಿ ಅನೇಕರು ನಮಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದೀರಾ. ಹೃದಯಪೂರ್ವಕವಾಗಿ ಸೇವೆಯನ್ನು ಪ್ರೋತ್ಸಾಹ ಮಾಡುತ್ತಾ ಇದ್ದೀರಾ. ನಿಮ್ಮೆಲ್ಲರಿಗೋಸ್ಕರವಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ, ಈ ವಾಗ್ದಾನ ಸಂದೇಶದ ಮೂಲಕ ನೀವು ಯಾವಾಗಲೂ ಆಶೀರ್ವದಿಸಲ್ಪಡಬೇಕೆಂದು, ಆತ್ಮಿಕ ಜೀವಿತದಲ್ಲಿ ದೃಢವಾಗಿರಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? 145ನೇ ಕೀರ್ತನೆ 17ನೇ ವಾಕ್ಯವನ್ನು ಓದೋಣ. ಸ್ಯಾಮ್ 145 and verse 17. ಯೆಹೋವನ ಮಾರ್ಗಗಳೆಲ್ಲ ನೀತಿಯುಳ್ಳವುಗಳು, ಆತನು ಎಲ್ಲಾ ಕಾರ್ಯಗಳಲ್ಲಿ ಕೃಪೆ ತೋರಿಸುವನು. The Lord is righteous in all his ways and holy in all his works. ದೇವರ ಮಾರ್ಗಗಳೆಲ್ಲವೂ ಕೂಡ ನೀತಿಯುಳ್ಳವುಗಳು. ದೇವರು ನೀತಿವಂತನು, ಆದ್ದರಿಂದ ಆತನ ನೀತಿಯನ್ನು ನಮಗೆ ಕೊಡಬೇಕೆಂದು ಆಶಿಸುತ್ತಾ ಇದ್ದಾರೆ. ಮನುಷ್ಯನು ಯಾವಾಗಲೂ ಸ್ವನೀತಿಯನ್ನು ಪ್ರೀತಿಸುತ್ತಾನೆ. ಸ್ವನೀತಿಯಿಂದ ಕೆಲವರು ತುಂಬಲ್ಪಟ್ಟಿರುತ್ತಾರೆ. ನೋಡಿ, ನಾನು ಒಳ್ಳೆಯವನು, ನಮ್ಮಲ್ಲಿ ಯಾವುದೇ ತಪ್ಪು ಇಲ್ಲ, ನಮ್ಮಲ್ಲಿ ಯಾವುದೇ ದೋಷ ಇಲ್ಲ, ನಾನು ಯಾವುದೇ ವಿಧವಾದ ಪಾಪ ಮಾಡಿಲ್ಲ. ಬುದ್ಧಿ ಬಂದಾಗಿನಿಂದ ನಾವು ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡಿದ್ದೇವೆ, ಯಾರಿಗೂ ಕೂಡ ಕೇಡನ್ನು ಮಾಡೇ ಇಲ್ಲ ಎಂಬುದಾಗಿ ಕೆಲವರು ತಮ್ಮ ಸ್ವನೀತಿಯನ್ನೇ ಅವಲಂಬಿಸಿರುತ್ತಾರೆ. ಸ್ವನೀತಿ ಯಾವಾಗಲೂ ಕೂಡ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸುವುದಿಲ್ಲ. ದೇವರ ರಾಜ್ಯಕ್ಕೆ ಹೋಗಬೇಕು ಅಂದರೆ ನಮ್ಮ ಸ್ವನೀತಿಯು ಕೆಲಸ ಮಾಡುವುದಿಲ್ಲ. ಆದರೆ ಯಾರ ನೀತಿ ನಮಗೆ ಅವಶ್ಯ ಅಂದರೆ ದೇವರ ನೀತಿ ನಮಗೆ ಅವಶ್ಯ. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ತನ್ನನ್ನು ನಂಬುವವರೆಲ್ಲರನ್ನೂ ಕೂಡ ನೀತಿವಂತರನ್ನಾಗಿ ಮಾಡಬೇಕೆಂದು. ಯಾಕಂದರೆ ಆತನ ನೀತಿಯು ನಮ್ಮಲ್ಲಿ ಇರದೆ ಹೋದರೆ ನಮ್ಮ ಸ್ವನೀತಿ ಎಲ್ಲವೂ ಕೂಡ ಕೊಳಕು ಬಟ್ಟೆಯಂತೆ ಇದೆ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ಮನುಷ್ಯನು ಮಾಡುವಂತ ಪ್ರತಿಯೊಂದು ಒಳ್ಳೆಯ ಕಾರ್ಯ, ಪ್ರತಿಯೊಂದು ಸ್ವನೀತಿಯ ಕಾರ್ಯವು ದೇವರ ದೃಷ್ಟಿಯಲ್ಲಿ ಹೊಲೆಯ ಬಟ್ಟೆಯಂತಿದೆ. ಕಾರಣ ಮನುಷ್ಯನು ಮಾಡುವಂತ ಕೆಲಸವನ್ನು ಗುರುತಿಸುತ್ತಾನೇನೋ, ಆದರೆ ಆ ಕೆಲಸದ ಹಿಂದೆ ಇರುವಂತಹ ಉದ್ದೇಶವನ್ನು ಮಾತ್ರ ದೇವರೇ ಗುರುತಿಸುತ್ತಾರೆ. ಅನೇಕ ಸಾರಿ ಮನುಷ್ಯರಾಗಿ ನಾವು ಒಳ್ಳೆಯ ಕೆಲಸವನ್ನು ಮಾಡಬಹುದು, ಆದರೆ ಅದರ ಹಿಂದೆ ಏನೋ ಕೆಲವು ದುರುದ್ದೇಶ ಇರಬಹುದು. ಅದನ್ನು ಜನರು ಗುರುತಿಸದೇ ಇರಬಹುದು, ಆದರೆ ದೇವರು ಗುರುತಿಸುತ್ತಾರೆ. ಮನುಷ್ಯನ ನೀತಿ ಯಾವತ್ತೂ ದೇವರನ್ನು ಮೆಚ್ಚಿಸುವುದಿಲ್ಲ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಇಳಿದು ಬಂದು ನಮ್ಮೆಲ್ಲರಿಗೋಸ್ಕರವಾಗಿ ಈ ಲೋಕದಲ್ಲಿ ಜೀವಿಸಿ, ಆತನು ಉತ್ತಮವಾದ ಬೋಧನೆಯನ್ನು ಮಾಡಿ, ಪೊಂತ್ಯ ಪಿಲಾತನ ಮೂಲಕ ಅನ್ಯಾಯದ ತೀರ್ಪು ಮಾಡಲ್ಪಟ್ಟು ಶಿಲುಬೆಗೆ ಗುರಿಯಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಬಲಿದಾನವಾಗಿ ನಮ್ಮೆಲ್ಲರಿಗೋಸ್ಕರವಾಗಿ ಅರ್ಪಿಸಿದರು. ನಮ್ಮ ಪಾಪವನ್ನು ಪರಿಹರಿಸುವುದಕ್ಕಾಗಿ, ಶಾಪವನ್ನು ತೊಲಗಿಸುವುದಕ್ಕಾಗಿ, ದುರಾತ್ಮನ ಶಕ್ತಿಯಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ತನ್ನ ಶಕ್ತಿಯನ್ನು ನಮಗೆ ಅನುಗ್ರಹಿಸಿದಂಥ ದೇವರು ಕರ್ತನಾದ ಯೇಸು ಕ್ರಿಸ್ತನು. ಈ ಉದಯ ಕಾಲದಲ್ಲಿ ಬಹುಶಃ ಇನ್ನೂ ಕೂಡ ದೇವರ ನೀತಿಯಿಂದ ನೀನು ತುಂಬಲ್ಪಡದೆ ಹೋಗಿದ್ದರೆ, ನಿನ್ನ ಸ್ವನೀತಿಯನ್ನೇ ಅವಲಂಬಿಸಿದ್ದರೆ, ದುರ್ನೀತಿಯನ್ನೇ ಪ್ರೀತಿಸುತ್ತಾ ಇದ್ದರೆ, ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿಸಿದ್ದಾರೆ ಎನ್ನುವಂತ ವಾಸ್ತವವನ್ನು ಗುರುತಿಸಬೇಕು. ಆತನು ನಿನಗೋಸ್ಕರ ಶಿಲುಬೆಯಲ್ಲಿ ಸತ್ತಿದ್ದಾರೆಂಬುದಾಗಿ ನಂಬಬೇಕು. ವಾಕ್ಯವು ಹೇಳುವ ಪ್ರಕಾರ ದೇವರ ಸುವಾರ್ತೆಯನ್ನು ನಾವು ನಂಬುವಾಗ ದೇವರ ನೀತಿ ನಮ್ಮಲ್ಲಿ ಡೆಪಾಸಿಟ್ ಆಗುತ್ತದೆ, ಇಂಪ್ಯೂಟ್ ಮಾಡಲಾಗುತ್ತದೆ. ದೇವರು ತನ್ನ ನೀತಿಯಿಂದ ನಮ್ಮನ್ನು ತುಂಬಿಸುತ್ತಾರೆ. ಈಗ ಯೇಸು ಕ್ರಿಸ್ತನ ನೀತಿಯ ಮೂಲಕ ನಾವು ದೇವರ ಸನ್ನಿಧಿಯಲ್ಲಿ ನಿಲ್ಲಬಹುದು. ಆತನ ಸನ್ನಿಧಿಯಲ್ಲಿ ನಾವು ನಿಲ್ಲುವುದಕ್ಕೆ ನಮಗೆ ಶಕ್ತಿಯನ್ನು ಕೊಡುವಂಥದ್ದು ದೇವರ ನೀತಿ. ಇನ್ನೆಷ್ಟು ಕಾಲ ಸ್ವನೀತಿಯನ್ನೇ ಪ್ರೀತಿಸುತ್ತಾ ಇರುತ್ತೀಯ ಪ್ರಿಯ ಸಹೋದರಿ, ಪ್ರಿಯ ಸಹೋದರ? ಬಾ, ನಿನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಆತನ ನೀತಿಯಿಂದ ನಿನ್ನ ಜೀವಿತವನ್ನು ತುಂಬಿಸಿಕೊಳ್ಳುವಾಗ ದೊಡ್ಡ ಕಾರ್ಯ ನಡೆಯುತ್ತದೆ. ಅಷ್ಟು ಮಾತ್ರವಲ್ಲದೆ ಕೀರ್ತನಗಾರನು ಹೇಳುತ್ತಾ ಇದ್ದಾನೆ, ದೇವರು ತಾನು ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿ ಕೃಪೆ ತೋರಿಸುವ ಆತನೆಂಬುದಾಗಿ ಉಪಯೋಗಿಸಿದ್ದಾರೆ. ದೇವರು ಮಾಡುವಂತ ಪ್ರತಿಯೊಂದು ಕಾರ್ಯದ ಹಿಂದೆ ಕೃಪೆಯು ಅಡಕವಾಗಿದೆ. ಹೌದು, ಈ ದಿನ ನಾವೆಲ್ಲರೂ ಕೂಡ ಕೃಪೆಯ ಯುಗದಲ್ಲಿ ಜೀವಿಸುತ್ತಾ ಇದ್ದೇವೆ. ವಿ ಆರ್ ಲಿವಿಂಗ್ ಇನ್ ದ ಡಿಸ್ಪೆನ್ಸೇಷನ್ ಆಫ್ ಗಾಡ್ಸ್ ಗ್ರೇಸ್. ದೇವರ ಕೃಪೆ ಎನ್ನುವಂತಹ ಯುಗದಲ್ಲಿ ನಾವೆಲ್ಲರೂ ಜೀವಿಸುತ್ತಾ ಇದ್ದೇವೆ. ಆತನ ಕೃಪೆಯು ನಮ್ಮನ್ನು ಆವರಿಸಿದೆ. ಆತನ ಕೃಪೆ ಪರಿಶುದ್ಧ ಸ್ಥಳಕ್ಕೆ ನಾವು ಹೋಗುವುದಕ್ಕೆ ಉಚಿತವಾಗಿ ನಮಗೆ ಅನುಗ್ರಹಿಸಲ್ಪಟ್ಟಿದೆ. ದೇವರು ಕೃಪೆಯುಳ್ಳವನು. ಕೃಪೆ ಅಂದರೆ ಅರ್ಥ ಏನು?
ಅನೇಕರು ಕೇಳುತ್ತಾ ಇರುತ್ತಾರೆ, ವೆಸ್ಲಿ ಅವರೇ, ಕೃಪೆ ಎನ್ನುವಂತ ಮಾತು ಕ್ರೈಸ್ತತ್ವದಲ್ಲಿ ಹೆಚ್ಚಾಗಿ ಉಪಯೋಗಿಸಲ್ಪಡುತ್ತಾ ಇದೆ. ವಾಟ್ ಡಸ್ ಇಟ್ ಮೀನ್? ಅದರ ಅರ್ಥ ಏನು? ಕೃಪೆ ಎನ್ನುವಂತ ಮಾತನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಅಂದರೆ, ಗಮನಿಸಿರಿ, ಹೊಂದಿಕೊಳ್ಳಬಾರದವರಿಗೆ ಅಂದರೆ ಹೊಂದುವುದಕ್ಕೆ ಅರ್ಹತೆ ಇಲ್ಲದೆ ಇರುವವರಿಗೆ ಕೊಡುವಂತಹ ದೊಡ್ಡ ಬಹುಮಾನವೇ ಕೃಪೆ. ಯಾವುದೇ ವಿಧವಾದ ಅರ್ಹತೆ ಇಲ್ಲದೆ ಇರುವಂತ ವ್ಯಕ್ತಿಗೆ, ಯೋಗ್ಯತೆ ಇಲ್ಲದೆ ಇರುವ ವ್ಯಕ್ತಿಗೆ ಊಹೆಗೂ ಮಿಗಿಲಾದಂತಹ ದೊಡ್ಡ ಬಹುಮಾನವನ್ನು ಕೊಟ್ಟರೆ ಅದನ್ನೇ ಕೃಪೆ ಎಂದು ಹೇಳುತ್ತಾರೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿದಂತಹ ಕಾರ್ಯ ಅದೇ ಅಲ್ವಾ? ಆತನು ಯಾರಾದರೂ ಒಳ್ಳೆಯವರಿಗೋಸ್ಕರವಾಗಿ ಸತ್ತರ, ನೀತಿವಂತರಿಗೋಸ್ಕರವಾಗಿ ಯೇಸು ಕ್ರಿಸ್ತನು ಸತ್ತರ? ನೋ. ನಾವೆಲ್ಲರೂ ಕೂಡ ದುರ್ನೀತಿಯಿಂದ ತುಂಬಲ್ಪಟ್ಟಿದ್ದಾಗಲೇ, ನಾವೆಲ್ಲರೂ ಪಾಪಿಗಳಾಗಿದ್ದಾಗಲೇ, ನಾವೆಲ್ಲರೂ ಶತ್ರುಗಳಾಗಿದ್ದಾಗಲೇ, ನಾವೆಲ್ಲರೂ ಕೂಡ ಬಲಹೀನರಾಗಿರುವಾಗಲೇ ಕ್ರಿಸ್ತನು ಯುಕ್ತ ಕಾಲದಲ್ಲಿ ಸರಿಯಾದ ಸಮಯದಲ್ಲಿ ನಮ್ಮೆಲ್ಲರಿಗೋಸ್ಕರವಾಗಿ ಸತ್ತರು. ಇದರಲ್ಲಿ ಆತನ ಪ್ರೀತಿ ಅಡಕವಾಗಿದೆ. ಆತನ ಪ್ರೀತಿಯನ್ನು ನಮ್ಮೆಲ್ಲರಿಗೋಸ್ಕರವಾಗಿ ವ್ಯಕ್ತಪಡಿಸಿದರು. ನಿಜವೇ, ದೇವರು ಮಾಡುವ ಪ್ರತಿ ಕ್ರಿಯೆಗಳ ಹಿಂದೆ ಕೃಪೆ ಅಡಕವಾಗಿದೆ. ಈ ದಿನ ನೀನು ನಾನು ದೇವರನ್ನು ಆರಾಧಿಸುತ್ತಾ ಇದ್ದೇವೆ ಅಂದರೆ, ಎಂತಹ ದೇವರನ್ನು ಘನಪಡಿಸುತ್ತಾ ಇದ್ದೇವೆ ಅಂದರೆ, ಕೃಪೆಯುಳ್ಳ ದೇವರನ್ನು ಘನಪಡಿಸುತ್ತಾ ಇದ್ದೇವೆ. ನಾನು ಮಾತ್ರ ನಂಬಿಕೆಯಿಂದ ಹೇಳುತ್ತೇನೆ, ದೇವರ ಕೃಪೆ ನನ್ನ ಸಂಗಡ ಇರದೆ ಹೋಗಿದ್ದರೆ ನಾನು ಯಾವತ್ತೋ ನಶಿಸಿ ಹೋಗಬೇಕಾಗಿತ್ತು. ನಿಮ್ಮಲ್ಲಿ ಅನೇಕರು ಸಾಕ್ಷಿಯನ್ನು ಹೇಳಬಹುದು, ದೇವರ ಕೃಪೆ ಇದುವರೆಗೂ ನಮ್ಮನ್ನು ನಡೆಸಿದೆ, ಆತನ ಕೃಪೆಯೇ ಇದುವರೆಗೂ ನಮ್ಮನ್ನು ನಡೆಸಿಕೊಂಡು ಬಂದಿದೆ. ಇನ್ನು ಮುಂದೆಯೂ ಕೂಡ ಆತನ ಕೃಪೆಯ ಮೂಲಕವಾಗಿ ನಾವು ನಡೆಸಲ್ಪಡುವುದಾದರೆ, ಆತನ ಕೃಪೆಯ ಮೂಲಕ ನಾವು ಆವರಿಸಲ್ಪಡುವುದಾದರೆ ಖಚಿತವಾಗಿ ಉನ್ನತವಾದ ಸ್ಥಾನಕ್ಕೆ ನಾವು ಸೇರಬಹುದು. ನಥಿಂಗ್ ಬಟ್ ದ ಗ್ರೇಸ್ ಆಫ್ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತನ ಕೃಪೆ ಬಿಟ್ಟರೆ ಬೇರೊಂದಿಲ್ಲ. ಈ ಕೃಪೆಯನ್ನೇ ನಾವು ಅವಲಂಬಿಸೋಣ. ಈ ದಿನ ದೇವರು ನಿನ್ನ ಮೇಲೆ ಕೃಪೆಯುಳ್ಳವನೆಂಬುದಾಗಿ ಆತನ ಮೇಲೆ ನಂಬಿಕೆ ಇಡು. ಆತನ ಕೃಪೆ ನಿನ್ನ ಮೇಲೆ ಸಮೃದ್ಧಿಯಾಗಿ ಸುರಿಸುವ ದೇವರು ಆತನು. ದೇವರು ನಮಗೆ ಏನಾದರೂ ಕೊಡಬೇಕು ಅಂದರೆ ಸಮೃದ್ಧಿಯಾಗಿ ಕೊಡುತ್ತಾರೆ, ಅರ್ಧಂಬರ್ಧ ಯಾವತ್ತೂ ಕೊಡುವುದಿಲ್ಲ. ಅಥವಾ ಇನ್ನೂ ಕೂಡ ನಾವು ಕೊರತೆಯಲ್ಲಿ ಇರಬೇಕೆಂಬುದಾಗಿ ದೇವರು ಆಶೀರ್ವದಿಸುವುದಿಲ್ಲ. ಗಾಡ್ ಗಿವ್ಸ್ ಎವ್ರಿಥಿಂಗ್ ರಿಚ್ಲಿ. ಆತನ ಕೃಪೆಯನ್ನು ಕೂಡ ಹಾಗೆ ಸುರಿಸಿದ್ದಾರೆ. ಆದ್ದರಿಂದ ಈ ದಿನ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿರಿ. ದೇವರೇ, ನೀವು ಮಾಡುವಂತ ಪ್ರತಿ ಕಾರ್ಯದಲ್ಲೂ ಕೂಡ ನಿಮ್ಮ ಕೃಪೆ ಇದೆ, ಆದ್ದರಿಂದ ಆ ಕೃಪೆಯಿಂದ ನಮ್ಮನ್ನು ತುಂಬಿಸಿರಿ, ಆ ಕೃಪೆಯಲ್ಲಿ ಸಂರಕ್ಷಿಸಿರಿ ಎಂಬುದಾಗಿ ಮನಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಅಸಾಧಾರಣವಾದ ಅದ್ಭುತವನ್ನು ನೀವು ನೋಡಲಿದ್ದೀರಾ. ದೇವರು ನಿಮ್ಮನ್ನು ಎಲ್ಲಾ ವಿಷಯದಲ್ಲೂ ಕೂಡ ಆಶೀರ್ವದಿಸಬೇಕೆಂಬುದಾಗಿ ಆತನು ಕೋರುತ್ತಿದ್ದಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ನೀವು ನೀತಿವಂತನು, ನಿಮ್ಮ ಎಲ್ಲಾ ಕಾರ್ಯಗಳಲ್ಲಿ ಕೃಪೆ ತೋರಿಸುವ ಆತನಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ವಂದನೆಯನ್ನು ಹೇಳುತ್ತೇವೆ. ನೀವು ಎಷ್ಟು ಒಳ್ಳೆಯ ದೇವರಪ್ಪ, ಎಷ್ಟು ಉನ್ನತನಾದ ದೇವರು. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ನಿಮ್ಮ ಕೃಪೆಯನ್ನು ಕೋರುತ್ತಿದ್ದಾರೋ ಅವರ ಮೇಲೆ ಸಮೃದ್ಧಿಯಾಗಿ ನಿಮ್ಮ ಕೃಪೆಯನ್ನು ಸುರಿಸಿರಿ. ಕೃಪಾ ಮಹಿಮೆಯಿಂದ ಅವರನ್ನು ತುಂಬಿಸಿರಿ, ಕೃಪಾತಿಶಯದಿಂದ ತುಂಬಿಸಿರಿ, ಕೃಪೆಯ ಸಮೃದ್ಧಿಯಿಂದ ಅವರನ್ನು ತುಂಬಿಸಿರಿ, ಕೃಪಾ ಕ್ಷೇಮದಿಂದ ಅವರನ್ನು ತುಂಬಿಸಿರಿ. ದೇವ, ನಿಮ್ಮ ಕೃಪಾ ಕಟಾಕ್ಷದಿಂದ ಅವರನ್ನು ದರ್ಶಿಸಿರಿ. ಸ್ತುತಿ ಘನವನ್ನು ನಿಮಗೆ ಸಲ್ಲಿಸುತ್ತಾ, ಯಾರು ಅನಾರೋಗ್ಯದಲ್ಲಿದ್ದಾರೋ ಅವರಿಗೆ ಸ್ವಸ್ಥತೆ ನೀಡಿರಿ, ಬಿಡುಗಡೆ ಇಲ್ಲದೆ ಇರುವವರಿಗೆ ಬಿಡುಗಡೆಯನ್ನು ಅನುಗ್ರಹಿಸಿರಿ. ನಿಮ್ಮ ಚಿತ್ತ ಅವರ ಜೀವಿತದಲ್ಲಿ ನೆರವೇರಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಡೇ.